ಇನ್ನು ಪಂಚರಾಜ್ಯಗಳ ಚುನಾವಣೆಯಲ್ಲಿ ಪಾಂಚಜನ್ಯ ಮೊಳಗಿಸುವುದು ಯಾರು? ಪ್ರತಿಷ್ಠೆಯ ಪಂಚ ಚುನಾವಣೆಯಲ್ಲಿ ಗೆಲ್ಲೋರು ಯಾರು? ನಾವು ಬೈ ಎಲೆಕ್ಷನ್ ಬಗ್ಗೆ ನೋಡಿದ್ವಿ. ಈಗ ಪಂಚರಾಜ್ಯ ಚುನಾವಣೆಯಲ್ಲಿ ಯಾರು ಪಾಂಚಜನ್ಯ ಮೊಳಗಿಸ್ತಾರೆ? ಪ್ರತಿಷ್ಠೆಯ ಪಂಚ ಚುನಾವಣೆಯಲ್ಲಿ ಗೆಲ್ಲೋರು ಯಾರು, ಸೋಲೋರು ಯಾರು? ಯಾಕಂದ್ರೆ ಬಹಳಷ್ಟು ಕುತೂಹಲದ ಅಖಾಡ. ಕೆಲವೊಂದಷ್ಟು ಕಡೆ ಬಿಜೆಪಿಗೆ ಲೋಕಲ್ ಪಾರ್ಟಿಗಳು, ಅಲ್ಲಿನ ರೀಜನಲ್ ಪಾರ್ಟಿಗಳು ಹೆವಿ ಫೈಟ್ ಅನ್ನು ಕೊಡ್ತಾ ಇವೆ. ಅದು ಪಶ್ಚಿಮ ಬಂಗಾಳದಲ್ಲಿ ಮೋದಿ ವರ್ಸಸ್ ದೀದಿ ಇರ್ಬೋದು, ದ್ರಾವಿಡರ ನಾಡಲ್ಲಿ ಎಐಎಡಿಎಂಕೆ ಬಿಜೆಪಿ ಮೈತ್ರಿ ವರ್ಕೌಟ್ ಆಗುತ್ತಾ ಅನ್ನೋ ಪ್ರಶ್ನೆ ಇರ್ಬೋದು. ಜೊತೆಗೆ ದೇವರ ನಾಡಲ್ಲಿ ವಿಜಯನ್ಗೆ ವಿಜಯವೋ ಅಥವಾ ಕೇಸರಿ ಕಹಳೆ ಏನಾದರೂ ಮೊಳಗಿಸುವಂತ ಚಾನ್ಸಸ್ ಇದೆಯಾ? ಪಂಚರಾಜ್ಯಗಳ ಚುನಾವಣೆಯಲ್ಲಿ ಪಾಂಚಜನ್ಯ ಮೊಳಗಿಸುವುದು ಯಾರು? ಅದರಲ್ಲೂ ಕೂಡ ಪಶ್ಚಿಮ ಬಂಗಾಳ, ತಮಿಳುನಾಡು ಮತ್ತು ಕೇರಳದ ಫಲಿತಾಂಶಗಳು ಬಹಳಷ್ಟು ಕುತೂಹಲ ಮೂಡಿಸಿದೆ. ದೇಶದ ಜನರ ಕುತೂಹಲ ಕೆರಳಿಸಿರುವಂತಹ 4 ರಾಜ್ಯಗಳು, ಪುದುಚೇರಿ ಕೇಂದ್ರಾಡಳಿತ ಪ್ರದೇಶ ವಿಧಾನಸಭಾ ಚುನಾವಣೆ ಫಲಿತಾಂಶ ಇವತ್ತು ಹೊರಬೀಳಲಿದೆ. ಕೊರೋನಾ ಕೇಸ್ಗಳು ಹೆಚ್ಚಾಗ್ತಿರುವಂತಹ ನಡುವೆ ಮತ ಎಣಿಕೆ ನಡೆಯಲಿದೆ. ರಾಜಕೀಯ ಪಕ್ಷಗಳ ಏಜೆಂಟರು ಮತ ಎಣಿಕೆ ಕೇಂದ್ರ ಪ್ರವೇಶಿಸಲು ಕೋವಿಡ್ ನೆಗೆಟಿವ್ ವರದಿಯನ್ನ ತರಲೇಬೇಕು. ಚುನಾವಣಾ ಪೂರ್ವ ಹಾಗೂ ಚುನಾವಣಾ ನಂತರದ ಸಮೀಕ್ಷೆಗಳ ಸತ್ಯಾಸತ್ಯತೆ ಕೂಡ ಇವತ್ತು ಹೊರಬೀಳುತ್ತೆ. ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ, ಅಸ್ಸಾಂ ರಾಜ್ಯಗಳು, ಪುದುಚೇರಿ ಕೇಂದ್ರಾಡಳಿತ ಪ್ರದೇಶದ ವಿಧಾನಸಭೆಗಳಿಗೆ ನಡೆದ ಚುನಾವಣೆ ಕೊರೋನಾ ನಡುವೆಯೂ ತೀವ್ರ ಕುತೂಹಲ ಕೆರಳಿಸಿದೆ. ಮಾರ್ಚ್ 27ರಂದು ಶುರುವಾಗಿದ್ದ 8 ಹಂತಗಳ ಮತದಾನ ಪ್ರಕ್ರಿಯೆ ಗುರುವಾರ ಮುಕ್ತಾಯವಾಗಿತ್ತು. ಇವತ್ತು ಮತ ಎಣಿಕೆ ನಡೆಯಲಿದ್ದು ತೀವ್ರ ಕುತೂಹಲ ಕೆರಳಿಸಿದೆ. ಅದರಲ್ಲೂ ಪಶ್ಚಿಮ ಬಂಗಾಳದ ಮೇಲೆ ಇಡೀ ದೇಶದ ಕಣ್ಣು ನೆಟ್ಟಿದ್ದು, 3ನೇ ಬಾರಿ ದೀದಿ ಅಧಿಕಾರಕ್ಕೇರ್ತಾರಾ, ಇಲ್ಲ ಮೋದಿ ನೇತೃತ್ವದಲ್ಲಿ ಬಂಗಾಳದಲ್ಲಿ ಕೇಸರಿ ಪಾಳ್ಯದ ಜೆಂಡಾ ಹಾರಲಿದೆಯಾ ಅನ್ನೋದಕ್ಕೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಉತ್ತರ ಸಿಗಲಿದೆ. ಬಂಗಾಳದಲ್ಲಿ ದೀದಿ ಗೆಲ್ತಾರಾ, ಕೇಸರಿ ಬಾವುಟ ಹಾರುತ್ತಾ? ಈಗ ನಡೆದಿರೋ ವಿಧಾನಸಭಾ ಚುನಾವಣೆಗಳಲ್ಲಿ ಅತಿ ಹೆಚ್ಚು ಕುತೂಹಲ ಕೇಳಿಸಿರುವುದೇ ಪಶ್ಚಿಮ ಬಂಗಾಳ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಫಲಿತಾಂಶ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಟಿಎಂಸಿ ನಡುವೆ ಹೋರಾಟ ನಡೆದಿಲ್ಲ. ಬದಲಿಗೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಸಿಎಂ ಮಮತಾ ಬ್ಯಾನರ್ಜಿ ನಡುವೆ ಹೋರಾಟ ನಡೆದಿದೆ. ಇಬ್ಬರು ತಮ್ಮ ಜನಪ್ರಿಯತೆ ಪ್ರತಿಷ್ಠೆಯನ್ನು ಪಣಕ್ಕಿಟ್ಟು ಹೋರಾಟ ನಡೆಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಗೆದ್ರು, ಟಿಎಂಸಿ ಗೆದ್ರು, ಹೊಸ ಇತಿಹಾಸ ನಿರ್ಮಾಣವಾಗಲಿದೆ. ಟಿಎಂಸಿ ಗೆದ್ದರೆ ಸತತ 3ನೇ ಬಾರಿಗೆ ಅಧಿಕಾರಕ್ಕೆ ಬಂದಂತಾಗುತ್ತೆ. ಬಿಜೆಪಿ ಗೆದ್ರೆ ಕಳೆದ ಚುನಾವಣೆಯಲ್ಲಿ ಕೇವಲ 3 ಕ್ಷೇತ್ರದಲ್ಲಿ ಗೆದ್ದಿದ್ದ ಪಕ್ಷ ಈಗ ಅಧಿಕಾರಕ್ಕೆ ಬಂದಂತಾಗುತ್ತೆ. ಬಿಜೆಪಿ ಜಮ್ಮು ಕಾಶ್ಮೀರದಿಂದ ಹಿಡಿದು ಕರ್ನಾಟಕದವರೆಗೆ ಬಹುತೇಕ ರಾಜ್ಯಗಳಲ್ಲಿ ಅಧಿಕಾರದ ಗದ್ದುಗೆ ಹಿಡಿದಿದೆ. ಆದರೆ ಬಿಜೆಪಿಯ ಮೂಲ ಭಾರತೀಯ ಜನಸಂಘಕ್ಕೆ ರಾಷ್ಟ್ರೀಯತೆಯ ಸಿದ್ಧಾಂತ, ನೀತಿ, ನಿಲುವುಗಳನ್ನು ರೂಪಿಸಿದವರೇ ಶ್ಯಾಮಾ ಪ್ರಸಾದ್ ಮುಖರ್ಜಿ. ಇಂಥ ಶ್ಯಾಮಾ ಪ್ರಸಾದ್ ಮುಖರ್ಜಿ ತವರು ರಾಜ್ಯ ಪಶ್ಚಿಮ ಬಂಗಾಳದಲ್ಲಿ ಕೇಸರಿ ಬಾವುಟ ಹಾರಿಸಲು ಈವರೆಗೆ ಸಾಧ್ಯವಾಗಿಲ್ಲ. ಈಗ ಮೋದಿ, ಅಮಿತ್ ಶಾ, ಜೆಪಿ ನಡ್ಡಾ ಅನ್ನೋ ತ್ರಿಮೂರ್ತಿಗಳ ನೇತೃತ್ವದಲ್ಲಿ ಬಂಗಾಳದಲ್ಲಿ ಬಿಜೆಪಿ ಬಾವುಟ ಹಾರಿಸಲು ಭಾರಿ ಹೋರಾಟ ನಡೆಸಿದೆ. ನಂದಿ ಗ್ರಾಮದಲ್ಲಿ ಸುವೇಂದು ಸೋಲಿಸ್ತಾರ, ಮಮತಾ ದೀದಿ? ಬಂಗಾಳದ ತಮ್ಮ ಕೋಟೆಗೆ ಬಿಜೆಪಿ ಲಗ್ಗೆ ಹಾಕದಂತೆ ಟಿಎಂಸಿ ಅಧಿನಾಯಕಿ ಮಮತಾ ಬ್ಯಾನರ್ಜಿ ಏಕಾಂಗಿಯಾಗಿ ಭಾರಿ ಪ್ರತಿರೋಧ ತೋರಿದ್ದಾರೆ. ತಾವು ದುರ್ಬಲರಲ್ಲ, ತಾವು ಬಂಗಾಳದ ಹುಲಿ, ಬಂಗಾಳದ ಮನೆ ಮಗಳು, ಶಾಂಡಿಲ್ಯ ಗೋತ್ರಕ್ಕೆ ಸೇರಿದವಳು ಅಂತ ಸಿಎಂ ಮಮತಾ ಬ್ಯಾನರ್ಜಿ ಹೇಳೋ ಮೂಲಕ ಬಿಜೆಪಿ ಅಸ್ತ್ರಗಳಿಗೆ ತಕ್ಕ ಪ್ರತ್ಯಸ್ತ್ರಗಳನ್ನು ಬಳಸಿದ್ದಾರೆ. ಬಿಜೆಪಿಯ ಹಿಂದುತ್ವ ಮತ ಧ್ರುವೀಕರಣಕ್ಕೆ ದೀದಿ ಜಾತ್ಯತೀತ ಮತ ಧ್ರುವೀಕರಣ ಅಸ್ತ್ರ ಪ್ರಯೋಗಿಸಿದ್ದಾರೆ. ಬಂಗಾಳದಲ್ಲಿ 30%ಇರುವ ಮುಸ್ಲಿಂ ಮತಗಳು ಇಬ್ಬಾಗವಾಗದಂತೆ ಮಮತಾ ಎಚ್ಚರಿಕೆ ವಹಿಸಿದ್ದಾರೆ. ಆದರೆ ಎಡಪಕ್ಷಗಳು, ಕಾಂಗ್ರೆಸ್, ಇಂಡಿಯನ್ ಸೆಕ್ಯುಲರ್ ಫ್ರಂಟ್ ಮೈತ್ರಿಕೂಟ ಮಮತಾ ಮತಪಟ್ಟಿಗೆ ಕೈ ಹಾಕಿವೆ. ಎಲ್ಲದಕ್ಕೂ ಮುಖ್ಯವಾಗಿ ಪಶ್ಚಿಮ ಬಂಗಾಳದ ಅತ್ಯಂತ ಹೈ ವೋಲ್ಟೇಜ್ ಅಖಾಡ ನಂದಿಗ್ರಾಮದಲ್ಲಿ ಮಮತಾ ಬ್ಯಾನರ್ಜಿ ತನಗೆ ಕೈಕೊಟ್ಟು ಹೋಗಿದ್ದ ಪರಮಾಪ್ತ ಸುವೇಂದು ಅಧಿಕಾರಿ ವಿರುದ್ಧ ಸ್ಪರ್ಧಿಸಿದ್ದಾರೆ. ಇಲ್ಲಿ ಇಬ್ಬರಿಗೂ ಮಾಡು ಇಲ್ಲವೇ ಮಡಿ ಸ್ಪರ್ಧೆ ಏರ್ಪಟ್ಟಿದ್ದು, ಜನ ಸುವೇಂದುಗೆ ಜೈ ಅಂದಿದ್ದಾರಾ, ಇಲ್ಲ ಮಮತಾ ದೀದಿಯನ್ನ ಗೆಲ್ಲಿಸಲು ಪಣ ತೊಟ್ಟಿದ್ದಾರಾ ಅನ್ನೋದು ಇಂದು ಬಯಲಾಗಲಿದೆ.
ತಮಿಳುನಾಡಿನಲ್ಲಿ ಎಐಡಿಎಂಕೆ ವಿರುದ್ಧ ಗೆಲ್ಲುತ್ತಾ ಡಿಎಂಕೆ. ತಮಿಳರ ಅಮ್ಮ ಕಲೈಗ್ನರ್ ನಿರ್ವಾತ ತುಂಬೊದ್ಯಾರು? ಪಶ್ಚಿಮ ಬಂಗಾಳದಷ್ಟೇ ತೀವ್ರ ಕುತೂಹಲ ಕೇಳಿಸಿರೋ ಮತ್ತೊಂದು ರಾಜ್ಯ ಅಂದ್ರೆ ಅದು ತಮಿಳುನಾಡು. ಯಾಕಂದ್ರೆ ತಮಿಳರ ಅಮ್ಮ ಕಲೈಗ್ನರ್ ಅಂದ್ರೆ ಜಯಲಲಿತಾ ಕರುಣಾನಿಧಿ ಹಸ್ತಂಗತರಾದ ಬಳಿಕ ನಡೆಯುತ್ತಿರೋ ಮೊದಲ ವಿಧಾನಸಭೆ ಚುನಾವಣೆ ಇದಾಗಿದ್ದು, ಇವರಿಬ್ಬರು ನಾಯಕತ್ವದ ನಿರ್ವಾತ ತುಂಬೋದ್ಯಾರು ಅನ್ನೋ ಪ್ರಶ್ನೆಗೆ ಇವತ್ತು ಉತ್ತರ ಸಿಗಲಿದೆ. ಜಯಲಲಿತಾ ನೇತೃತ್ವದಲ್ಲಿ ಸತ್ತ 2 ಬಾರಿ ತಮಿಳುನಾಡಿನಲ್ಲಿ ಅಧಿಕಾರಕ್ಕೆ ಏರಿದ್ದ ಎಐಡಿಎಂಕೆ ಪಳನಿಸ್ವಾಮಿ ಪನ್ನೀರ್ಸೆಲ್ವಂ ನೇತೃತ್ವದಲ್ಲಿ ಚುನಾವಣೆ ಎದುರಿಸಿತ್ತು. ಇವರಿಬ್ಬರ ನಾಯಕತ್ವದ ಬಗ್ಗೆ ತಮಿಳರು ಅಷ್ಟೊಂದು ವಿಶ್ವಾಸವಿಟ್ಟಿಲ್ಲ. ಅನಿವಾರ್ಯವಾಗಿ ಸ್ಟಾಲಿನ್ ನೇತೃತ್ವದ ಡಿಎಂಕೆಗೆ ಜನ ಮತ ಹಾಕಿದ್ದಾರೆ ಅಂತ ಬಹುತೇಕ ಚುನಾವಣೆ ಸಮೀಕ್ಷೆಗಳು ಹೇಳಿವೆ. ಸಮೀಕ್ಷೆಗಳೇ ನಿಜವಾದ್ರೆ ತಮಿಳುನಾಡಿನಲ್ಲಿ ತಮಿಳರ ಚಿನ್ನಮ್ಮ ಕೆ ಶಶಿಕಲಾ ಆಟ ಶುರುವಾಗುವ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ತಮಿಳುನಾಡಿನಲ್ಲಿ ತನ್ನ ಬಲ ಹೆಚ್ಚಿಸಿಕೊಳ್ಳುವ ನಿಟ್ಟಿನಲ್ಲಿ ಬಿಜೆಪಿ ಎಐಡಿಎಂಕೆ ಜೊತೆ ಮೈತ್ರಿ ಮಾಡಿಕೊಂಡಿದೆ. ಕರ್ನಾಟಕದಲ್ಲಿ ಐಪಿಎಸ್ ಅಧಿಕಾರಿಯಾಗಿದ್ದ ಕೆ ಅಣ್ಣಾಮಲೈ ಅರವೈಕುರುಚಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದಾರೆ. ನಟ ಕಮಲ್ ಹಾಸನ್ ಕೊಯಮತ್ತೂರು ದಕ್ಷಿಣ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದಾರೆ. ನಟಿ ಖುಷ್ಬು 1000 ಲೈಟ್ಸ್ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿದ್ದು, ಇವರ ಭವಿಷ್ಯ ಇಂದು ನಿರ್ಧಾರವಾಗಲಿದೆ. ಕೇರಳದಲ್ಲಿ ವಿಜಯ ಸಾಧಿಸುತ್ತಾ ಎಡಪಕ್ಷಗಳ ಮೈತ್ರಿಕೂಟ. ದೇವರನಾಡು ಕೇರಳ ವಿಧಾನಸಭೆ ಫಲಿತಾಂಶ ಕೂಡ ಇಂದೇ ಪ್ರಕಟವಾಗಲಿದೆ. ಕೇರಳದಲ್ಲಿ 1980ರಿಂದ ಒಮ್ಮೆ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್, ಮತ್ತೊಮ್ಮೆ ಎಡಪಕ್ಷಗಳ ನೇತೃತ್ವದ ಎಲ್ಡಿಎಫ್ ಅಧಿಕಾರಕ್ಕೆ ಬರ್ತಿವೆ. ಆದರೆ ಈ ಬಾರಿ ಈ ಟ್ರೆಂಡ್ ಮುಂದುವರಿಯಲ್ಲ ಅಂತ ಸಮೀಕ್ಷೆಗಳು ಭವಿಷ್ಯ ನುಡಿದಿವೆ. ಸತತ 2ನೇ ಬಾರಿ ಸಿಎಂ ಪಿಣರಾಯಿ ವಿಜಯನ್ ನೇತೃತ್ವದ ಎಲ್ಡಿಎಫ್ ಅಧಿಕಾರಕ್ಕೇರಲಿದೆ ಅಂತ ಸಮೀಕ್ಷೆಗಳು ಹೇಳಿವೆ. ಕಳೆದ ಬಾರಿ ಕುಮಾವಂ ರಾಜಶೇಖರನ್ ಗೆಲ್ಲುವ ಮೂಲಕ ನೆಮ್ಮಂ ಕ್ಷೇತ್ರದಲ್ಲಿ ಬಿಜೆಪಿ ಬಾವುಟ ಹಾರಿತು. ಈ ಬಾರಿ ಕೇರಳದಲ್ಲಿ ಬಿಜೆಪಿ ಎಷ್ಟು ಸ್ಥಾನ ಗೆಲ್ಲುತ್ತೆ ಅನ್ನೋ ಕುತೂಹಲ ಇದೆ. ಅಸ್ಸಾಂನಲ್ಲಿ ಕಮಲ ಅರಳುತ್ತಾ ಜನ ಕೈ ಹಿಡಿದಿದ್ದಾರ. ಈಶಾನ್ಯ ರಾಜ್ಯಗಳಲ್ಲಿ ಅತ್ಯಂತ ಪ್ರಮುಖವಾದ ಅಸ್ಸಾಂ ವಿಧಾನಸಭೆ ಫಲಿತಾಂಶ ಕೂಡ ಇಂದು ಪ್ರಕಟವಾಗಲಿದೆ. ಈ ಹಿಂದೆ ತರುಣ್ ಗೊಗೊಯ್ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತಂದಿದ್ರು. ಇತ್ತೀಚೆಗೆ ತರುಣ್ ಗೊಗೊಯ್ ನಿಧನರಾಗಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಸಿಎಂ ಅಭ್ಯರ್ಥಿಯನ್ನೇ ಘೋಷಿಸಿರಲಿಲ್ಲ. ಬಿಜೆಪಿ ಮತ್ತೆ ಅಧಿಕಾರಕ್ಕೇರುವ ವಿಶ್ವಾಸ ಹೊಂದಿದೆ. ಬಹುತೇಕ ಸಮೀಕ್ಷೆಗಳು ಅಸ್ಸಾಂನಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಲಿದೆ ಅಂತಲೇ ಹೇಳಿವೆ. ಆದ್ರೆ ಬಿಜೆಪಿಗೆ ಮತ್ತೆ ಬಹುಮತ ಸಿಕ್ಕರೆ ಸರ್ಬಾನಂದ ಸೋನೋವಾಲ್ ಸಿಎಂ ಆಗ್ತಾರಾ, ಇಲ್ಲ ಈಶಾನ್ಯ ರಾಜ್ಯಗಳ ಬಿಜೆಪಿ ಚಾಣಕ್ಯ ಹಿಮಂತ ಬಿಶ್ವ ಶರ್ಮಾ ಸಿಎಂ ಆಗ್ತಾರಾ ಅನ್ನೋ ಕುತೂಹಲ ಇದೆ. ಪುದುಚೇರಿಯಲ್ಲಿ ಅಧಿಕಾರ ಹಿಡಿಯಲಿದೆಯಾ ಎನ್ಡಿಎ? ಪುದುಚೇರಿ ವಿಧಾನಸಭೆಗೂ ಏಪ್ರಿಲ್ 6ರಂದೇ ಚುನಾವಣೆ ನಡೆದಿದೆ. ಈ ಬಾರಿ ಪುದುಚೇರಿಯಲ್ಲಿ ಅಧಿಕಾರದ ಗದ್ದುಗೆ ಹಿಡಿಯಲು ಕಾಂಗ್ರೆಸ್, ಡಿಎಂಕೆ ಪಕ್ಷದ ಶಾಸಕರನ್ನೇ ಚುನಾವಣೆಗೂ ಮುನ್ನ ಬಿಜೆಪಿ ತನ್ನ ತೆಕ್ಕೆಗೆ ಸೆಳೆದಿತ್ತು. ಎನ್ಆರ್ ಕಾಂಗ್ರೆಸ್ನ ರಂಗಸ್ವಾಮಿ ಜೊತೆಗೆ ಬಿಜೆಪಿ ಮೈತ್ರಿ ಮಾಡಿಕೊಂಡಿದೆ. ಎನ್ಆರ್ ಕಾಂಗ್ರೆಸ್ ಹೆಚ್ಚಿನ ಸ್ಥಾನ ಗೆದ್ದು ಎನ್ಡಿಎ ಮೈತ್ರಿಕೂಟ ಅಧಿಕಾರದ ಗದ್ದುಗೆ ಹಿಡಿಯಲಿದೆ ಅಂತ ಸಮೀಕ್ಷೆಗಳು ಹೇಳಿವೆ. ಪುದುಚೇರಿಯಲ್ಲಿ ಎನ್ಡಿಎ ಅಧಿಕಾರಕ್ಕೇರಿದ್ರೆ ಎನ್ಆರ್ ರಂಗಸ್ವಾಮಿ ಸಿಎಂ ಆಗಲಿದ್ದಾರೆ. ಈಗ ಚುನಾವಣೆ ನಡೆದಿರೋ ಎಲ್ಲ 5 ಕಡೆ ಟಿವಿ9 ಪೋಲ್ ಸ್ಟಾರ್ ಜಂಟಿಯಾಗಿ ಸಮೀಕ್ಷೆ ನಡೆಸಿದ್ವು. ಟಿವಿ9 ಪೋಲ್ ಸ್ಟಾರ್ ಸಮೀಕ್ಷೆ ಏನು ಹೇಳಿದೆ ಅನ್ನೋದನ್ನ ನೋಡೋಣ ಬನ್ನಿ. ಟಿವಿ9 ಪೋಲ್ ಸ್ಟಾರ್ ಪ್ರಕಾರ ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ 142ರಿಂದ 152 ಸ್ಥಾನಗಳನ್ನ ಗೆದ್ರೆ ಬಿಜೆಪಿ 125ರಿಂದ 135 ಸ್ಥಾನಗಳನ್ನ ಗೆಲ್ಲೋ ಸಾಧ್ಯತೆ ಇದ್ದು, ಎಡಪಕ್ಷಗಳ ಮೈತ್ರಿಕೂಟ 16ರಿಂದ 26 ಸ್ಥಾನಗಳನ್ನ ಮಾತ್ರ ಗೆಲ್ಲಲಿದೆ. ಟಿವಿ9 ಪೋಲ್ ಸ್ಟಾರ್ ಪ್ರಕಾರ ತಮಿಳುನಾಡಿನಲ್ಲಿ ಡಿಎಂಕೆ ಮೈತ್ರಿಕೂಟ 143ರಿಂದ 153 ಸ್ಥಾನಗಳನ್ನ ಗೆದ್ರೆ ಎಐಡಿಎಂಕೆ ಮೈತ್ರಿಕೂಟ 75ರಿಂದ 85 ಸ್ಥಾನಗಳನ್ನ ಗೆಲ್ಲಬಹುದು. ಇತರರು ಗರಿಷ್ಠ 7 ಸ್ಥಾನಗಳನ್ನ ಗೆಲ್ಲಬಹುದು. ಟಿವಿ9 ಪೋಲ್ ಸ್ಟಾರ್ ಪ್ರಕಾರ ಕೇರಳದಲ್ಲಿ ಎಲ್ಡಿಎಫ್ 70ರಿಂದ 80 ಸ್ಥಾನಗಳನ್ನ ಗೆದ್ರೆ ಯುಡಿಎಫ್ 59ರಿಂದ 69 ಸ್ಥಾನಗಳನ್ನ ಗೆಲ್ಲಬಹುದು. ಬಿಜೆಪಿ ಗರಿಷ್ಠ 7 ಸ್ಥಾನಗಳನ್ನ ಗೆಲ್ಲೋ ಸಾಧ್ಯತೆ ಇದೆ. ಟಿವಿ9 ಪೋಲ್ ಸ್ಟಾರ್ ಪ್ರಕಾರ ಅಸ್ಸಾಂನಲ್ಲಿ ಬಿಜೆಪಿ ಮೈತ್ರಿಕೂಟ 59ರಿಂದ 69 ಸ್ಥಾನಗಳನ್ನ ಗೆದ್ರೆ ಕಾಂಗ್ರೆಸ್ ಮೈತ್ರಿಕೂಟ 55ರಿಂದ 65 ಸ್ಥಾನಗಳನ್ನ ಗೆಲ್ಲಬಹುದು. ಇತರರು ಗರಿಷ್ಠ 3 ಸ್ಥಾನಗಳನ್ನ ಗೆಲ್ಲೋ ಸಾಧ್ಯತೆ ಇದೆ. ಟಿವಿ9 ಪೋಲ್ ಸ್ಟಾರ್ ಪ್ರಕಾರ ಪುದುಚೇರಿಯಲ್ಲಿ ಎನ್ಡಿಎ 17ರಿಂದ 19 ಸ್ಥಾನಗಳನ್ನ ಗೆದ್ರೆ ಯುಪಿಎ 11ರಿಂದ 13 ಸ್ಥಾನಗಳನ್ನ ಗೆಲ್ಲಬಹುದು. ಮತ ಎಣಿಕಾ ಕೇಂದ್ರಕ್ಕೆ ಬರುವ ರಾಜಕೀಯ ಪಕ್ಷಗಳ ಏಜೆಂಟರು ಕೋವಿಡ್ ನೆಗೆಟಿವ್ ವರದಿ ತರಬೇಕು.
ಕೋವಿಡ್ ನೆಗೆಟಿವ್ ವರದಿ ಇಲ್ಲದಿದ್ದರೆ ಮತ ಎಣಿಕಾ ಕೇಂದ್ರಕ್ಕೆ ಪ್ರವೇಶ ನೀಡಲ್ಲ. ಮತ ಎಣಿಕೆ ಕೇಂದ್ರಗಳ ಬಳಿ ವಿಜಯೋತ್ಸವಕ್ಕೂ ಅವಕಾಶ ಇಲ್ಲ. ಕೊರೋನಾ ಹರಡದಂತೆ ತಡೆಯಲು ಮತ ಎಣಿಕೆ ಕೇಂದ್ರಗಳ ಬಳಿ ವಿಜಯೋತ್ಸವಕ್ಕೆ ಬ್ರೇಕ್ ಹಾಕಲಾಗಿದೆ. ಒಟ್ನಲ್ಲಿ ಇಂದಿನ ಚುನಾವಣೆ ಫಲಿತಾಂಶ ತೀವ್ರ ಕುತೂಹಲ ಕೆಳಿಸಿದ್ದು, ಜನ ಯಾರಿಗೆ ಜೈ ಅಂದಿದ್ದಾರೆ ಅನ್ನೋದು ಕೆಲವೇ ಹೊತ್ತಿನಲ್ಲಿ ಗೊತ್ತಾಗಲಿದೆ. ಚಂದ್ರಮೋಹನ್, ನ್ಯಾಷನಲ್ ಬ್ಯೂರೋ, TV9.